ಪಾಡಿಗೆ ಅವನು ರಸ್ತೆಯಲ್ಲಿ ಹೋಗ್ತಾ ಇದ್ದ. ಆದರೆ ಯಮನಂತೆ ಬಂದ ಬಸ್ ಅವನ ಜೀವವನ್ನೇ ಕಸಿದುಕೊಂಡಿದೆ. ಎಲೆಕ್ಟ್ರಿಕ್ BMTC ಬಸ್ ಚಾಲಕನ ನಿರ್ಲಕ್ಷ್ಯಕ್ಕೆ ಅಮಾಯಕ ಜೀವವೊಂದು ಬಲಿಯಾಗಿದೆ. ಬಸ್ ಫುಟ್ಪಾತ್ ಹತ್ತಿ ನಿಂತಿದೆ. ಈ ಕುರಿತಾದಂತಹ ಡೀಟೇಲ್ಸ್ ಇದೆ, ನೋಡ್ಕೊಂಬನ್ನಿ. ಬೆಂಗಳೂರಲ್ಲಿ ಕಿಲ್ಲರ್ BMTCಗೆ ಮತ್ತೊಂದು ಬಲಿ. ಆಟೋಗೆ ಗುದ್ದಿ ಫುಟ್ಪಾತ್ ಮೇಲೆ ಹತ್ತಿದ ಬಸ್. ಬೆಂಗಳೂರಲ್ಲಿ ದಿನದಿಂದ ದಿನಕ್ಕೆ BMTC ಬಸ್ಗೆ ಬಲಿಯಾಗುತ್ತಿರುವವರ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ. ಇದೀಗ ನಿಂತಿದ್ದ ಆಟೋಗೆ ಹಿಂಬದಿಯಿಂದ BMTC ಬಸ್ ಡಿಕ್ಕಿ ಹೊಡೆದಿದ್ದು ಚಾಲಕ ಮೃತಪಟ್ಟಿದ್ದಾನೆ. ಈ ಘಟನೆ KR ಸರ್ಕಲ್ ಬಳಿ ನಡೆದಿದೆ. ಮೆಜೆಸ್ಟಿಕ್ನಿಂದ ಚಂದಾಪುರ ಕಡೆ ಹೊರಟಿದ್ದ ಬಸ್ KR ಸರ್ಕಲ್ ತಲುಪುತ್ತಿದ್ದಂತೆ ಅತಿ ವೇಗದಿಂದಾಗಿ ತನ್ನ ನಿಯಂತ್ರಣ ಕಳೆದುಕೊಂಡಿದೆ. ಬಸ್ ಮುಂಭಾಗದಲ್ಲಿದ್ದ ಆಟೋಗೆ ಡಿಕ್ಕಿ ಹೊಡೆದಿದೆ. ಬಸ್ ಡಿಕ್ಕಿ ರಭಸಕ್ಕೆ ಆಟೋ ಚಾಲಕ ನೆಲಕ್ಕೆ ಬಿದ್ದಿದ್ದಾನೆ. ನೆಲಕ್ಕೆ ಬಿದ್ದ ಆಟೋ ಚಾಲಕನ ಮೇಲೆ ಬಸ್ ಹತ್ತಿದ್ದು ಚಾಲಕನಿಗೆ ಗಂಭೀರ ಗಾಯವಾಗಿತ್ತು. ಬಸ್ ವೇಗ ನಿಯಂತ್ರಣಕ್ಕೆ ಸಿಗದೆ ಫುಟ್ಪಾತ್ ಮೇಲೆ ಹತ್ತಿ ನಿಂತಿದೆ. ಆ್ಯಕ್ಚುಲಿ ಬಂದ್ಬಿಟ್ಟು ಬಸ್ನವರು ಬೇಕ್ ಬೇಲೋರ್ ಅಂತ ಅವನು ಮಿರರೆಲ್ಲ ನೋಡ್ಬಿಟ್ಟಾನೆ, ಅಲ್ಲೇ ಜಂಪ್ ಮಾಡಿಬಿಟ್ಟಿದ್ದಾನೆ. ಜಂಪ್ ಮಾಡಲಿಲ್ಲ ಅಂದರೆ ಜಂಪ್ ಮಾಡಿರೋದಕ್ಕೆ ಬಸ್ ಹೊಡೆದ್ಬಿಟ್ಟೈತೆ. ಬಸ್ ಹೊಡೆದ್ಬಿಟ್ಟೋದಕ್ಕೆ ಅವನಿಗೆ ಪಕ್ಕೆಯಲ್ಲಿ ಚರ್ಮ ಓಪನ್ ಆಗಿ ಹಿಂದ್ಗಡೆ ಎಲ್ಲ ಇದು ಓಪನ್ ಆಗಿಬಿಟ್ಟೈತೆ. ಈಗ ಇಲ್ಲೇ ಆಸ್ಪತ್ರೆಗೆ ಪೊಲೀಸ್ನವ್ರು ಕಳಿಸಿದ್ರು. ಆಂಬುಲೆನ್ಸ್ ಬರೋದು ಲೇಟ್ ಆಯಿತು. ಆಟೋದಲ್ಲೇ ಹಾಕ್ಕೊಂಡು ಹೋದರು. ಡ್ರೈವರ್ ಕಂಡೀಷನ್ನು 75%, 25% ಹೇಳೋಕ್ಕಲ್ಲ ಸರ್. 75% ಹೋಗ್ಬಿಟ್ರೆ ನಾನು ಕಣ್ಣಾರೆ ನೋಡಿದೆ. ಇನ್ನು ಬಸ್ ಫುಟ್ಪಾತ್ ಹತ್ತುತ್ತಿದ್ದಂತೆ ವಿದ್ಯುತ್ ಪೋಲ್ಗಳಿಗೆ ಡಿಕ್ಕಿಯಾಗಿದೆ. ಅತಿ ವೇಗದ ಚಾಲನೆಯಿಂದಾಗಿ ಈ ಘಟನೆ ನಡೆದಿದ್ದು ಆಟೋ ಚಾಲಕ ಕೃಷ್ಣಮೂರ್ತಿಯನ್ನ ತಕ್ಷಣ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಗಂಭೀರ ಗಾಯ ಹಿನ್ನೆಲೆ ಆಟೋ ಚಾಲಕ ಆಸ್ಪತ್ರೆಯಲ್ಲೇ ಕೊನೆಯುಸಿರೆಳೆದಿದ್ದಾನೆ. ಒಟ್ನಲ್ಲಿ ಚಾಲಕನ ನಿರ್ಲಕ್ಷ್ಯ ಅಮಾಯಕರ ಜೀವವೊಂದು ಬಲಿಯಾಗಿದ್ರೆ, ಇನ್ನು ಪದೇ ಪದೇ BMTC ಬಸ್ಗಳಿಂದ ಅಪಘಾತಗಳಾಗ್ತಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಚಾಲಕರಿಗೆ ಅಗತ್ಯ ತರಬೇತಿ ನೀಡಬೇಕಿದೆ.